ಈ ರೀತಿ ನಿಮಗೆ ಬೆಳೆ ನೋಡಕ್ಕೆ ಸಿಗ್ತಾ ಇಲ್ಲ. ಕಾರಣ ಕಾರಣ ಅಂದ್ರೆ ನೋಡಿ, ಆ ತಳಿಯ ಒಂದು ಅಷ್ಟು ಶಕ್ತಿ ಇರಲ್ಲ ಬೇರೆ ತಳಿಗಳಲ್ಲಿ. ಈಗ ನೀವು ಬೇರೆ ಕಂಪನಿ ತಳಿಗಳು ನೋಡಿರ್ಬೋದು, ಅದರಲ್ಲಿ ವೆಗಾನ್ ಸೀಡ್ಸ್ ಏನಮ್ ತಳಿ ಇದೆಲ್ಲ ಪಂಚು, ಇಷ್ಟು ಕಾಯಿ ಇಷ್ಟು ಇಳುವರಿ ಯಾವ ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಇಷ್ಟು ಒಳ್ಳೆ ರೀತಿ ಸೆಟ್ಟಿಂಗ್ಸ್ ಆಗ್ಲಿ, ಇದ್ರದ್ದು ಕ್ವಾಲಿಟಿ ಆಗ್ಲಿ, ಆಮೇಲೆ ಇದರಲ್ಲಿ ಮಾರ್ಕೆಟಿಂಗ್ ರೇಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ಒಂದು ವೆಗಾನ್ ಸೀಡ್ಸ್ ಅಂಡ್ ಪಂಚ್ ತಳಿ ಇದೆಲ್ಲ. ಆಮೇಲೆ ಸಾಕಷ್ಟು ನಮ್ಮ ಪ್ರತಿನಿಧಿ ಇದ್ದಾರೆ ಇಲ್ಲಿ ಆಲ್ರೆಡಿ ಗುಲ್ಬರ್ಗದಲ್ಲಿ, ಶಿವಶರಣ ಕುಂಬಾರ್ ಅಂತ. ಹಾಗೆ ಅವ್ರ ಜೊತೆ ಇಬ್ರು ಸಿದ್ದಾರೂಢ ಎಂಟರ್ಪ್ರೈಸಸ್ ಇಂದ ಸೋಮನಾಥ್ ಅವರು, ಬಾಳ ಅವರು ಕೂಡ ಸಾಕಷ್ಟು ರೀತಿಯ ಮಾಹಿತಿಯನ್ನು ಕೊಡ್ತಿದ್ದಾರೆ. ಬಿಗಿನಿಂಗ್ ಅಂದ್ರೆ ನೀವು ಸಸಿ ನರ್ಸರಿಯಿಂದ ಯಾವ ರೀತಿ ಸಸಿಗಳು ಬೆಳೆಸಿ ರೈತರ ಹೊಲಕ್ಕೆ ತರ್ತೀವಲ್ಲ, ಅದನ್ನು ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಶ್ರಮ ಕೂಡ ನಮ್ಮ ನರ್ಸರಿ ಈ ಬಿರ್ಲಿಂಗ್ ಸರ್ ಇದ್ದಾರೆ, ಅವರು ಕೂಡ ಅದ್ರಲ್ಲಿ ಒಂದು ಒಳ್ಳೆ ರೀತಿ ಶ್ರಮ ಇರುತ್ತೆ. ಅಂದ್ರೆ ನೀವು ನೋಡಿ, ಒಳ್ಳೆ ರೀತಿಯಾಗಿ ಸಸಿ ಸಿಗ್ಲಿಲ್ಲ ಅಂತಂದ್ರೆ ಒಳ್ಳೆ ರೀತಿನ ಬೀಜ ತುಂಬಾ ಎಷ್ಟೇ ಚೆನ್ನಾಗಿ ಕ್ವಾಲಿಟಿ ಕೊಟ್ಟರು, ನರ್ಸರಿಯಲ್ಲಿ ಬೆಳೆಯೋ ರೀತಿ ಅವ್ರು ಕೊಡುವಂತ ಕ್ವಾಲಿಟಿ ಏನಿರುತ್ತಲ್ಲ, ಅದನ್ನು ಕೂಡ ಒಂದು ಪ್ರಮಾಣ ಒಂದು ಭಾಗದಲ್ಲಿ ಅದನ್ನು ಇಂಪ್ಯಾಕ್ಟ್ ಆಗುತ್ತೆ ಬೆಳೆಯುವಾಗ. ಈಗ ಅದ್ರದ್ದು ಏನಂತೀವಿ ನಾವೀಗ ಸ್ಟ್ರೆಂತ್ ಅಂತೀವಿ, ಅದು ಬೆಳೆದ ಸ್ಟ್ರೆಂತ್ ಏನಿರುತ್ತಲ್ಲ, ಆ ಸ್ಟ್ರೆಂತ್ ಕೆಳಗಡೆ ಏನಾದ್ರದ್ದು ರೂಟ್ಸ್ ಬಂದಿರುತ್ತಲ್ಲ, ಆ ರೂಟ್ಸ್ ಕೂಡ ತುಂಬಾ ಸ್ಟ್ರೆಂತ್ ಇದ್ರೆ ಇಲ್ಲಿ ನೀವೇನ್ ಬೆಳೆಸ್ತಿರ್ತೀರಿ ಆ ಬೆಳೆಯನ್ನು ತುಂಬಾ ಚೆನ್ನಾಗಿ ಬೇಗ ಬಂದ್ಬಿಡುತ್ತೆ. ಇಲ್ಲಾಂತಂದ್ರೆ ಅದು ಕೂಡ ಒಂದು ರೀತಿಯಾಗಿ ಕಾರಣ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ಇವತ್ತು ವೆಗಾನ್ ಸೀಡ್ಸ್ ಕಂಪನಿ ಬೆಂಗಳೂರು ಅವ್ರು ನಮ್ಮ ಜೊತೆಗಿದ್ದಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಒಂದು ಅದ್ಭುತವಾಗಿರುವಂತಹ ತುಂಬ ಫಲಪ್ರದವಾಗಿರುವಂತಹ ಕಲ್ಲಂಗಡಿ ಹೊಲದಲ್ಲಿ ನಾವಿದ್ದೇವೆ. ಇದರ ಪ್ರೋಸೆಸ್ ಹೇಗೆ ಮಾಡಿದ್ದಾರೆ, ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಸರ್, ಈಗ ಕಲ್ಲಂಗಡಿ ಸೀಡ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿ ಏನು ನೀವು ಕೆಲಸ ಇಷ್ಟೆಲ್ಲ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಈಲ್ಡ್ ಎಲ್ಲ ಬಂದಿದೆ. ಇದು ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ನಮಗೆ ವಿವರವಾದ ಮಾಹಿತಿಯನ್ನು ಕೊಡ್ಬೋದಾ? ಖಂಡಿತವಾಗಲು. ಮೊದಲನೇದಾಗಿ ನನ್ನ ಹೆಸರು ಸಂಗಮೇಶ್, ವೆಗಾನ್ ಸೀಡ್ಸ್ ಪ್ರತಿನಿಧಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೀವಿ. ನಾವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಕಡೆ ನಾವು ಕಲ್ಲಂಗಡಿಯ ಬೀಜ ವಿತರಣೆ ಮಾಡೀವಿ. ನರ್ಸರಿ ಮುಖಾಂತರ ಸಸಿಗಳನ್ನು ಎಲ್ಲ ರೈತರಿಗೆ ಸುಮಾರು ಕಡೆ ಸಸಿಗಳನ್ನು ಕೊಟ್ಟಿದ್ವಿ. ಅದರಲ್ಲಿ ಇದೊಂದು ಪ್ಲಾಟ್. ಈ ಪ್ಲಾಟಲ್ಲಿ ಮುಖ್ಯವಾಗಿ ನಮ್ಮ ತಳಿಯ ವಿಶೇಷತೆ ಏನಂದರೆ ಉತ್ತಮವಾದ ಇಳುವರಿ ಹೊಂದಿರೋದು, ಮತ್ತು ಏಕ ಸಮಾನತೆಯಲ್ಲಿ ಕಾಯಿ ಬರೋದು. ಆಮೇಲೆ ಯಾವುದೇ ಕಾರಣಕ್ಕೂ ಈಗ ನೋಡಿ, ಲಾಸ್ಟು 1.5 ತಿಂಗಳಿಂದ ನೀವು ನೋಡ್ತಾ ಇದ್ರಿ ಕಲಬುರಗಿ ಜಿಲ್ಲೆಯಲ್ಲಿ. ಇವತ್ತು ಡೇಟ್ ನೋಡಿ ಫೆಬ್ರವರಿ 26 ಇವತ್ತು 2026. ಸುಮಾರು 1.5 ತಿಂಗಳಿಂದ ನೋಡ್ತಾ ಇದ್ರಿ, ಮಂಜು ಬೀಳ್ತಾ ಇದೆ, ಚಳಿ ಜಾಸ್ತಿ ಇದೆ. ಸಾಕಷ್ಟು ತಳಿಗಳು ಹಾಕಿದ್ದಾರೆ ಮಾರ್ಕೆಟಲ್ಲಿ ವೆಗಾನ್ ಸೀಡ್ಸ್ ಬಿಟ್ಟು. ಅದರಲ್ಲಿ ನೀವು ನೋಡಿ ಎಷ್ಟು ಸಮಸ್ಯೆಗಳು ಕಾಡಿಸ್ತಿದೆ ಅಂದರೆ, ಕಾಯಿ ಸೆಟ್ ಆಗ್ತಿಲ್ಲ, ಈ ರೀತಿ ಬಳ್ಳಿ ಗ್ರೋತ್ ಇಲ್ಲ. ಅದೆಲ್ಲ ತಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿ ತಳಿ ಇರುವಂಥದ್ದು ನಮ್ಮದು ಕಂಪ್ನಿದು ಪಂಚ ವೆಗಾನ್ ಸೀಡ್ಸ್ ತಳಿ. ಕಂಪ್ನಿ ಹೆಸರು ವೆಗಾನ್ ಸೀಡ್ಸು, ಕಲ್ಲಂಗಡಿ ತಳಿ ಪಂಚು. ಈ ಪಂಚ್ ಬಂದ್ಬಿಟ್ಟು ಈಗ ನೋಡಿ 70-75 ದಿವಸ ಬೆಳೆ. ಇದು ಕಲ್ಲಂಗಡಿ ಬೆಳೆ ಮೊದಲೇದು 15ರಿಂದ 20 ದಿವಸ ಸಸಿಗಳು ನರ್ಸರಿಯಲ್ಲಿರುತ್ತೆ. 10-15 ದಿವಸ ಆದಮೇಲೆ 20ನೇ ದಿವಸಕ್ಕೆ ರೈತರ ಬೆಳೆಯಲ್ಲಿ ತೋಟದಲ್ಲಿ ಸಸಿಗಳು ನಾಟಿ ಮಾಡೋದು. ಅಲ್ಲಿ ಸಸಿ ಹೆಂಗಿರುತ್ತೆ ಅಂದರೆ, ನೀವು ಏನು ನರ್ಸರಿಯಲ್ಲಿ ಏನು ಬೆಳೆಸ್ತೀರಲ್ಲ, ಅಲ್ಲಿಂದನೇ ಅದ್ರ ಗುಣಮಟ್ಟ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಹೆಲ್ದಿ ಅಂದರೆ ರೋಗ ನಿರೋಧಕ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಲ್ಲಿ ನರ್ಸರಿಯಲ್ಲಿ ಯಾವ ರೀತಿ ನಿಮ್ಗೆ ಒಂದೇ ರೀತಿಯಲ್ಲಿ ಸಸಿಗಳು ಬರಬೇಕು, ಒಂದೇ ಸಮನಾದ ಇರಬೇಕು. ಅದ್ರ ಕೆಳಗಡೆ ನಾವು ಗ್ರೋತ್ ಅಂತೀವಿ, ಗ್ರೋತು ವಿಗರ್. ಅಂದರೆ ಅದ್ರದ್ದು ಒಂದು ಸಸಿ ಇಷ್ಟು ಬಂದಿದೆ ಅಂದರೆ ಒಂದೇ ಸಮಾನಾದ ಇರಬೇಕು, ಅದು ಮುರಿಬಾರ್ದು. ಅದ್ರದ್ದು ಕೆಳಗಡೆ ಏನು ಬೇರೆ ಇರುತ್ತಲ್ಲ ಸಸಿ, ಅವೆಲ್ಲ ಸರಿಯಾದ ರೀತಿಯಲ್ಲಿ ಬೆಳೆದಿರಬೇಕು. ಆ ಶಕ್ತಿ ಹೊಂದಿರೋ ತಳಿ ನಮ್ಮದು. ಅಂದರೆ ನೀವು ರೈತರು ತಂದು ಕೂಡಲೇ ಇಟ್ಟಿದ ಕೂಡಲೇ ಇಲ್ಲಿ ಸಾಯುತ್ತೆ, ಸುಮಾರು ಕಡೆ ಸಾಯುತ್ತೆ. ಆ ಶಕ್ತಿ ಏನಿದೆ ಈ ನಮ್ಮ ತಳಿಯಲ್ಲಿದೆ. ಒಂದೇದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಯಾವ ರೀತಿ ನಿಮಗೆ ಬೆಳೆ ಸ್ಟ್ರೆಂತ್ ಬರೋದು, ತಾಕತ್ ಬರೋದು ಅಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ನರ್ಸರಿ ಪಂಚ ಬೆಳೆಗೆ ಸಂಬಂಧಪಟ್ಟಂತೆ ನಿಮ್ಮ ಮೊರ್ಟಾಲಿಟಿ ರೇಟ್ ನಿಮ್ಮ ಪ್ರಕಾರ ಎಷ್ಟಿದೆ? ಸರ್, ಮಾರ್ಟಾಲಿಟಿ ರೇಟ್ ತುಂಬ ಕಡಿಮೆ ಇದೆ. ಓಕೆ, ತುಂಬ ಕಡಿಮೆ ಕಂಪೇರಿಟಿವ್ಲಿ ಬೇರೆ ಕಂಪ್ಯಾರಿಟಿವ್ಲಿ ನೀವು ಬೇರೆ ಕಂಪ್ನಿ ಜೊತೆಗಳ ನೀವು ಹೊಂದಾಣಿಕೆ ಮಾಡಿ ನೋಡಿದ್ರೆ ತುಂಬ ಕಡಿಮೆ ಕಾಣಿಸುತ್ತೆ. ನಮ್ಮ ತಳಿಯಲ್ಲಿ ನಿಮ್ಗೆ ಕಾಣಿಸೋದಿಲ್ಲ ಅಂದ್ರೂ ನಡೆಯುತ್ತೆ. ಯಾವುದೋ ಕಾರಣಾಂತರಗಳಿಂದ ಅಥವಾ ರೈತರ ಒಂದು ಇದರಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಏನಾದರೂ ವ್ಯತ್ಯಾಸ ಆದರೆ, ಅಥವಾ ತುಂಬ ನೋಡಿ, ನಾವು ಅಗೇನೆಸ್ಟ್ ಆಗಿ ಕ್ಲೈಮೇಟ್ ಆಗಿ ಹೋಗೋಕ್ಕಾಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಒಂದು ಮಟ್ಟಿಗೆ ಈಗ ನೋಡಿ ಅದೇ ಹೇಳ್ತಾ ಇದ್ದೀನಲ್ಲ, ಸುಮಾರು 2 ತಿಂಗಳಿಂದ ನೋಡ್ತಾ ಇದ್ರಿ ನಮ್ಮದು ಇಲ್ಲೇ ಶರಣವ್ರು ವೆಗಾನ್ ಸೀಡ್ಸ್
ವತಿಯಿಂದ ಅವ್ರು ಇಲ್ಲೇ ಇದ್ದಾರೆ ಸೇಲ್ಸ್ ಆಫೀಸರ್ ಆಗಿ ಇಡೀ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆ ಎರಡೂ ನೋಡ್ತಿದ್ದಾರೆ. ನೀವು ನೋಡಿ 2 ತಿಂಗಳಿಂದ ಎಲ್ಲ ಕಡೆ ಎಲ್ಲ ಸಮಸ್ಯೆಗಳು ಕಾಣಿಸ್ತಿದ್ದಾವೆ. ಈಗ ಇವತ್ತಿನ ಡೇಟಲ್ಲಿ ಈ ರೀತಿ ಇಳುವರಿ ಹೊಂದಿರೋದು ಪ್ಲಾಟು ಅಂತ ಬಂದರೆ ನೀವೇ ನೋಡ್ಬೋದು. ಈಗ ನಾವು ಇಲ್ಲಿ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿ 3-4 kg ತುಂಬಾ ಸೆಟ್ಟಿಂಗ್ಸ್ ಎಲ್ಲ ಬಂದಿದೆ. ಹೌದು. ಇದಕ್ಕೆ ನಿಮ್ಮ ಪ್ರಕಾರ ಮೂಲ ಕಾರಣ ಏನಾಗುತ್ತೆ ಇಷ್ಟು ಚೆನ್ನಾಗಿ ಇಳ್ದು ಬರ್ಲಿಕ್ಕೆ? ಸರ್, ಒಂದು ಬಂದ್ಬಿಟ್ಟು ತಳಿಯ ಶಕ್ತಿ, ತಳಿಯ ಗುಣಲಕ್ಷಣ ಅಂತ ಒಳ್ಳೆ ತಳಿ ನಮ್ಮ ಕಂಪ್ನಿಯಿಂದ ನಾವು ಕೊಡ್ತಾ ಇದೀವಿ ರೈತರಿಗೆ. ಅದು ಒಂದು ಒಳ್ಳೆ ಗುಣಧರ್ಮ, ಆ ತಳಿಯ ಒಂದು ಶಕ್ತಿ. ತಳಿಯನ್ನ ನಾವು ನಾಟಿ ಮಾಡಿದ ನಂತರ ಆಗುವಂತ ಪ್ರಕ್ರಿಯೆಗಳು ನೋಡಿ ಸರ್, ಅದನ್ನು ಹೇಳಬೇಕಂದ್ರೆ ನೀವು ನೋಡಿ ಸರ್, ಸ್ಟಾರ್ಟಿಂಗ್ ಏನಿರುತ್ತೆ ತಳಿ 20 ದಿವಸ ನರ್ಸರಿಯಲ್ಲಿ ಇರುತ್ತೆ. 20 ದಿವಸ ಆದಮೇಲೆ ರೈತರು ಹಾಕ್ತಾರೆ ಸಸಿಗಳು ನಾಟಿ ಮಾಡಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಹಂತದಲ್ಲಿ ರಸಗೊಬ್ಬರಗಳನ್ನು ಸಿಂಪಡಣೆ ಇರುತ್ತೆ. ಆ ರಸಗೊಬ್ಬರಗಳು ಮತ್ತು ಆ ಹಂತದಲ್ಲಿ ಶಿವಶರಣ ಅವರು ಪ್ರತಿ ಹಂತದಲ್ಲಿ ಬಂದು ರೈತರಿಗೆ ಸಲಹೆ ಕೊಟ್ಟು, ಅವ್ರ ಜೊತೆಗೆ ಗುಲ್ಬರ್ಗದ ಸಿದ್ಧಾರೂಢ ಅಗ್ರೋ ಎಂಟರ್ಪ್ರೈಸಸ್ ಇಬ್ಬರು ಇದ್ದಾರೆ ಸರ್. ಅವರು ಕೂಡ ಬಂದು ಪ್ರತಿ ಹಂತದಲ್ಲಿ ನಮ್ಗೆ ಎಲ್ಲೆಲ್ಲಿ ವೆಗಾನ್ ಸೀಡ್ಸ್ ಏನು ಸಸಿಗಳು ಹೋಗಿದಾವಲ್ಲ ಪ್ರತಿಯೊಬ್ಬರು ರೈತರಿಗೂ ಮಾಹಿತಿ ಕೊಟ್ಟಿದ್ದಾರೆ. ರೈತರಿಗೆ ಡೇ 1 ಇಂದ ಡೇ 8 ವರೆಗೂ ಪ್ರತಿನಿತ್ಯವೂ ಕೂಡ ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ತೀರಿ ಅನ್ನೋದು. ನಾವು ಖಂಡಿತವಾಗ್ಲೂ ನಮ್ಮ ಕಂಪನಿಯ ಉದ್ದೇಶ ನೋಡಿ, ನಾವು ಬೀಜ ಕೊಟ್ಟು ಹೋಗೋದಲ್ಲ, ಅದ್ರ ಜೊತೆಗೆ ಹಂತವಾಗಿ ಮೊದಲನೇ ಹಂತ ಸಸಿ ನೋಡಿ ನಾಟಿ ಮಾಡಿದಾಗಿಂದ ಕೊನೆ ಹಂತದವರೆಗೂ ರೈತರ ಬೆನ್ನಿಗೆ ನಿಂತು ಹಂತವಾಗಿ ಸಲಹೆಗಳು ಕೊಡೋದು, ಅವರಿಗೊಂದು ಮಾರ್ಗದರ್ಶನ ಆಗಿ ನಮ್ಮ ಕಂಪನಿಯಿಂದ ರಿಪ್ರೆಸೆಂಟೇಟಿವ್ ಆಗಿ ಇದ್ದಾರೆ. ಅವ್ರು ಪ್ರತಿಯೊಂದು ಹಂತದಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಕೊಡ್ತಾರೆ. ಯಾವ ಹಂತದಲ್ಲಿ ಏನಾದರೂ ರೋಗಗಳು ಬಿದ್ದರೆ ಅಥವಾ ಮೋಸ್ಟ್ 90% ನಮ್ಮ ತಳಿಗೆ ಯಾವುದೇ ರೋಗ ಇಲ್ಲ. ಇವನ್ ಎಲ್ಲ ಇದ್ದರೂ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ರೋಗ ಬರ್ಬೋದು, ಅಥವಾ ಅವ್ರಿಗೆ ರೈತರಿಗೆ ಯಾವ ಸಮಯದಲ್ಲಿ ಕಾಯಿಗಳನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಬರಬೇಕಂದ್ರೆ ಯಾವೊಂದು ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ರಸಗೊಬ್ಬರ ಕೊಟ್ಟರೆ, ನ್ಯೂಟ್ರಿಯೆಂಟ್ಸ್ ಹಾಕಿದರೆ ಯಾವ ರೀತಿ ಕೊಟ್ಟರೆ ತಳಿಯನ್ನು ಕರೆಕ್ಟಾಗಿ ಸೆಟ್ಟಿಂಗ್ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಯಾವ ಥರದ ರಸಗೊಬ್ಬರದೆಲ್ಲ ಸಿಕ್ಕಿದೆ ಈಗ ಸರ್? ಅದೇ ಹೇಳ್ತಾ ಇದ್ದೀನಿ ಸರ್, ಪ್ರತಿ ಹಂತದಲ್ಲಿ ಸುಮಾರು ಸಿಂಪಡಣೆಗಳು ಇರುತ್ತೆ ಸರ್. ಹಂತ 15 ದಿವಸ ಬೇರೆ ಇರುತ್ತೆ, 25-30 ದಿವಸದಲ್ಲಿ ಹಂತ ಬೇರೆ ಇರುತ್ತೆ, 40ರಿಂದ 45 ದಿವಸದಲ್ಲಿ ಪ್ರತಿಯೊಂದು 4-5-6 ಹಂತದಲ್ಲಿ ಸಿಂಪಡಣೆ ಮಾಡೋದಿರುತ್ತೆ. ಸೊ ಅದನ್ನು ಇವರು ಮತ್ತು ಅವ್ರ ಜೊತೆಗೆ ಸೇರಿ ಇಲ್ಲಿ ಬಂದು ಪ್ರತಿಯೊಂದು ಪ್ಲಾಟಲ್ಲಿ ಸರ್ ದಿನನಿತ್ಯ ಅವರು 5ರಿಂದ 10 ರೈತರಿಗೆ ಹೋಗಿ ಪ್ರತಿಯೊಂದು ರೈತರಿಗೆ ಹೋಗಿ ಮಾಹಿತಿ ಕೊಟ್ಟು, ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಅವ್ರಿಗೆ ಏನಾದರೂ ಗೊತ್ತಾಗ್ತಿಲ್ಲ ಅಂದರೆ, ರೋಗ ಬಿದ್ದರೆ, ಕೀಟನಾಶಕಗಳು ಏನಾದರೂ ಬಿದ್ದರೆ ಅದಕ್ಕೆ ಯಾವ ಥರ ಸಿಂಪಡಣೆ ಕೊಡಬೇಕು ನೋಡಿ ಸರ್. ಈಗ ಕಾಯಿ ಬಂದಿರುತ್ತೆ, ಹಣ್ಣಾಗ್ತಾ ಇರಲ್ಲ, ಅದು ಒಂದು ರೀತಿಯ ಸಮಸ್ಯೆ ಆಗಿರುತ್ತೆ. ಅದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಯಾವ ರೀತಿಯಲ್ಲಿ ಕಟಾವು ಮಾಡಬೇಕು, ಯಾವ ರೀತಿಯಲ್ಲಿ ನೀರು ಬಿಡಬೇಕು, ಯಾವ ರೀತಿಯಲ್ಲಿ ಕಲ್ಲಂಗಡಿ ಬೆಳೆಸಿ ಉತ್ತಮ ರೀತಿಯಲ್ಲಿ ಅವರಿಗೆ ಇಳುವರಿ ಬಂದು ಹೆಚ್ಚಿನ ಲಾಭ ಪಡಿಬೇಕು ಅನ್ನೋ ಒಂದು ನಮ್ಮ ಕಂಪನಿಯ ಉದ್ದೇಶ.